Happy day, students. Let us learn chapter 4 in social studies, the Great Indian Desert. Location and extent. First, let us know what is a desert. A big, dry and flat area covered with loose sand is called desert. What is a desert? A big, dry and flat area covered with loose sand is called desert. The Great Indian Desert lies to the west of Northern Plains. It is also known as the Thar Desert. ಅಂದ್ರೆ ಡೆಸರ್ಟ್ ಎಲ್ಲಿರುತ್ತೆ? To the west of Northern Plains. The Great Indian Desert is also called the Thar Desert. Thar Desert extends from the Rann of Kutch in Gujarat to the border of Haryana. ಅಂದ್ರೆ ಡೆಸರ್ಟ್ ಎಲ್ಲಿಂದ ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ ಅಂದ್ರೆ ರಾನ್ ಆಫ್ ಕಚ್ ಇನ್ ಗುಜರಾತ್ ಅಲ್ಲಿಂದ ಹಿಡಿದು ಬಾರ್ಡರ್ ಆಫ್ ಹರಿಯಾಣ ಅಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ. ಸೊ ದ ಥಾರ್ ಡೆಸರ್ಟ್ ಆಕ್ಯುಪೈಸ್ ಆನ್ ಏರಿಯಾ ಆಫ್ ಅಬೌಟ್ 2 lakh square kilometer. Landforms. The Aravalli Hills divide Rajasthan into two distinct landforms. ಅಂದ್ರೆ ಈಗ ಡೆಸರ್ಟ್ ಇದೆ ಅಲ್ವಾ, ಅದರಲ್ಲೂ ಎರಡು ಪಾರ್ಟ್ ಇದೆ. ಯಾವುದು ಡಿವೈಡ್ ಮಾಡುತ್ತೆ ಡೆಸರ್ಟ್ಗೆ ಅಂದ್ರೆ ಅರವಲಿ ಹಿಲ್. ದ ಅರವಲಿ ಹಿಲ್ಸ್ ಡಿವೈಡ್ಸ್ ರಾಜಸ್ಥಾನ್ into two distinct landforms. The eastern part is fertile with the river Chambal flowing through it. The western part is rocky and sandy area. ನೋಡಿ, ಈಸ್ಟ್ ಪಾರ್ಟ್ ಅಲ್ಲಿರೋ ಡೆಸರ್ಟ್ ಫರ್ಟೈಲ್ ಇದೆ, ಅಲ್ಲಿ ಚಂಬಲ್ ರಿವರ್ ವಿಲ್ ಫ್ಲೋ ದೇರ್. ಮತ್ತೆ ವೆಸ್ಟ್ ಸೈಡ್ ಆಫ್ ಡೆಸರ್ಟ್ ಇಸ್ ರಾಕಿ ಅಂಡ್ ಸ್ಯಾಂಡಿ. At some places there are small hills of sands called sand dunes. ಅಂದ್ರೆ ಕೆಲವು ಕಡೆ ಏನಿದೆ, ಚಿಕ್ಕ ಚಿಕ್ಕ ಬೆಟ್ಟಗಳ ತರ ಇರುತ್ತೆ ಸ್ಯಾಂಡ್ದು. ಸ್ಮಾಲ್ ಹಿಲ್ಸ್ ಆಫ್ ಸ್ಯಾಂಡ್, ಸ್ಯಾಂಡ್ದು ಚಿಕ್ಕ ಚಿಕ್ಕದು ಬೆಟ್ಟ ತರ ಇರುತ್ತೆ, ಅದಕ್ಕೆ ಸ್ಯಾಂಡ್ ಡ್ಯೂನ್ಸ್ ಅಂತ ಕರಿತೀವಿ. ವಾಟ್ ಆರ್ ಸ್ಯಾಂಡ್ ಡ್ಯೂನ್ಸ್? At some places there are small hills of sand called sand dunes. When strong wind blow, these sand dunes tend to shift. These strong winds are called dust storms. ಅಂದ್ರೆ ಈಗ ನಾನು ಹೇಳ್ದೆ ಅಲ್ವಾ, ಚಿಕ್ಕ ಚಿಕ್ಕ ಬೆಟ್ಟಗಳ ತರ ಇರುತ್ತೆ, ಅದಕ್ಕೆ ಸ್ಯಾಂಡ್ ಡ್ಯೂನ್ಸ್ ಅಂತ ಕರಿತೀವಿ ಅಂತ ಹೇಳ್ದೆ. ಅದು ಲೂಸ್ ಇರುತ್ತೆ ಸ್ಯಾಂಡ್. ಸೊ ಅದು ತುಂಬಾ ಜೋರಾಗಿ ಗಾಳಿ ಬಂದ್ರೆ ಏನಾಗುತ್ತೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟ್ ಆಗ್ತಾ ಇರುತ್ತೆ ಈ ಸ್ಯಾಂಡ್ ಡ್ಯೂನ್ಸ್. ಸೊ ಆ ಗಾಳಿ ಸ್ಟ್ರಾಂಗ್ ವಿಂಡ್ ಇರುತ್ತಲ್ವಾ, ಅದಕ್ಕೆ ಡಸ್ಟ್ ಸ್ಟ್ರೋಮ್ ಅಂತ ಕರೀತಾರೆ. When strong wind blow, these sand dunes tend to shift. These strong winds are called dust storms. These dust storms further damage to the soil by flowing away the fertile topsoil. This is called soil erosion. ಅಂದ್ರೆ ಈಗ ಈ ಹಿಲ್ಸ್, ಸ್ಯಾಂಡ್ ಹಿಲ್ಸ್ ಇಲ್ಲಿಂದ ಅಲ್ಲಿ ಹೋಗುತ್ತಲ್ವಾ, ಅವಾಗ ಏನಾಗುತ್ತೆ, ಮೇಲ್ಗಡೆ ಇರೋ ಫರ್ಟೈಲ್ ಸಾಯಿಲ್ ಎಲ್ಲ ಹೋಗ್ಬಿಡುತ್ತೆ. ದಟ್ ವಿಲ್ ಟೇಕ್ ಅವೇ ದ ಫರ್ಟೈಲ್ ಸಾಯಿಲ್ ಆನ್ ದ ಸರ್ಫೇಸ್. ಸೊ ಆ ಟಾಪ್ ಸಾಯಿಲ್ ಹೋಗ್ಬಿಡುತ್ತಲ್ವಾ, ಅದಕ್ಕೆ ಏನಂತ ಕರಿತೀವಿ, ಸಾಯಿಲ್ ಎರೋಷನ್. These dust storms further damage to the soil by flowing away the fertile topsoil. This is called soil erosion. Due to its removal, many areas of desert remain barren and dry. ಇದು ಗಾಳಿಯಿಂದ ಏನಾಗುತ್ತೆ, ಫರ್ಟೈಲ್ ಇರೋ ಸಾಯಿಲ್ ಎಲ್ಲ ಹೋಗ್ಬಿಡುತ್ತಲ್ವಾ, ಅದಕ್ಕೋಸ್ಕರ ಡೆಸರ್ಟ್ ಅಲ್ಲಿ ಹೇಗಿದೆ ಅಂದ್ರೆ ಲ್ಯಾಂಡ್ ಬ್ಯಾರನ್ ಆಗಿದೆ ಮತ್ತೆ ತುಂಬಾ ಡ್ರೈ ಆಗಿದೆ. Climate and vegetation. Let us know the climate of the desert and vegetation. Vegetation ಅಂದ್ರೆ ಎಂತ ಪ್ಲಾಂಟ್ಸ್ ಬೆಳೆಯುತ್ತೆ ಅಂತ ಅಲ್ಲಿ ನೋಡೋಣ. Climate. A desert has an extreme temperature. Extreme ಅಂದ್ರೆ
ಬಿಸಿಲಿದ್ರೆ ತುಂಬಾ ಬಿಸಿಲಿರುತ್ತೆ, ಚಳಿ ಇದ್ರೆ ತುಂಬಾ ಚಳಿ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಎಕ್ಸ್ಟ್ರೀಮ್, ತೀವ್ರವಾಗಿರೋದು. ಎಕ್ಸ್ಟ್ರೀಮ್ಲಿ ಹಾಟ್ ಇನ್ ದಿ ಡೇಸ್, ಎಕ್ಸ್ಟ್ರೀಮ್ಲಿ ಕೋಲ್ಡ್ ಅಟ್ ದ ನೈಟ್. ಅಂದ್ರೆ ಬೆಳಗಿನ ಹೊತ್ತು ತುಂಬಾ ಬಿಸಿಲಿರುತ್ತೆ. ಎಕ್ಸ್ಟ್ರೀಮ್ಲಿ ಹಾಟ್ ಇನ್ ದಿ ಡೇಸ್, ಬೆಳಗ್ಗೆ ತುಂಬಾ ಬಿಸಿಲಿರುತ್ತೆ. ಎಕ್ಸ್ಟ್ರೀಮ್ಲಿ ಕೋಲ್ಡ್ ಅಟ್ ದ ನೈಟ್ ಅಂದ್ರೆ ರಾತ್ರಿ ಹೊತ್ತು ತುಂಬಾನೇ ಚಳಿ ಇರುತ್ತೆ. ಹಾಟ್ ಅಂಡ್ ಡ್ರೈ ವಿಂಡ್ಸ್ ಬ್ಲೋ ಹಿಯರ್. ಅಂದ್ರೆ ಅಲ್ಲಿ ಬೀಸೋ ಗಾಳಿ ಹೇಗಿರುತ್ತೆ ಅಂದ್ರೆ ತುಂಬಾ ಹಾಟ್, ಬಿಸಿಯಾಗಿರುತ್ತೆ, ಮತ್ತೆ ಡ್ರೈ ಆಗಿರುತ್ತೆ, ತಂಪಾದ ಗಾಳಿ ಬೀಸಲ್ಲ ಅಲ್ಲಿ. ಸೊ ದ ವಿಂಡ್ blows in desert is hot and dry. River Luni flows through the region, but it has very less water throughout the year. ನೋಡಿ, ಇಲ್ಲಿ ರಿವರ್ ಲೂನಿ ಫ್ಲೋ ಆಗುತ್ತೆ. ಯಾವ ಕಡೆ? ವೆಸ್ಟರ್ನ್ ಕಡೆ. ಸೊ ಆ ರಿವರ್ ಅಲ್ಲಿ ತುಂಬಾ ನೀರು ಕಮ್ಮಿ ಇದೆ. ಈಸ್ಟರ್ನ್ ಸೈಡ್ ಚಂಬಲ್ ರಿವರ್ ವಿಲ್ ಫ್ಲೋ ಅಂಡ್ ದ ಈಸ್ಟರ್ನ್ ಪಾರ್ಟ್ ಆಫ್ ದ ಡೆಸರ್ಟ್ ಇಸ್ ವೆರಿ ಫರ್ಟೈಲ್. But the western part of the desert is not fertile because river Luni flows there and it has very less water. In some places, underground water comes out on the surface as spring. Such places are called oases. ಅಂದ್ರೆ ಡೆಸರ್ಟ್ ಅಲ್ಲಿ ಕೆಲವು ಕಡೆ ಏನಾಗುತ್ತೆ, ಅಂಡರ್ಗ್ರೌಂಡ್ ವಾಟರ್ ಮೇಲೆ ಬರುತ್ತೆ, ಸ್ಪ್ರಿಂಗ್ ತರ. ಅದಕ್ಕೆ ಏನಂತ ಕರಿತೀವಿ? oases. What is an oasis? In some places, underground water comes out on the surface as spring. Such places are called oases. Vegetation. There are hardly any vegetation. While thorny bushes, different varieties of cactus and kikar grown here. Date palm trees and few other crops grown near oases. ಅಂದ್ರೆ ಆ ಡ್ರೈ ಆಗಿರೋ ಲ್ಯಾಂಡ್ ಅಲ್ಲಿ ಯಾವ ಟ್ರೀಸು ಬೆಳೆಯಲ್ಲ. ಯಾವ್ದು ಬೆಳೆಯುತ್ತೆ ಅಲ್ಲಿ? ಅಲ್ಲಿ ಥಾನಿ ಬುಷಸ್, ಮುಳ್ಳಿನ ಗಿಡಗಳು ಮಾತ್ರ ಬೆಳೆಯುತ್ತಲ್ಲಿ ಅಷ್ಟೇ. ವೆರೈಟೀಸ್ ಆಫ್ ಕ್ಯಾಕ್ಟಸ್, ಕ್ಯಾಕ್ಟಸ್ ಅಲ್ಲೇ ಬೇರೆ ಬೇರೆ ವೆರೈಟಿ ಕ್ಯಾಕ್ಟಸ್ ಬೆಳೆಯುತ್ತೆ, ಮತ್ತೆ ಕೀಕಾರ್ ಟ್ರೀ ಬೆಳೆಯುತ್ತೆ. ಜೇಡ್ ಪಾಮ್ ಎಲ್ಲಿ ಬೆಳೆಯುತ್ತೆ ಅಂದ್ರೆ ಓಎಸ್ಎಸ್ ಇರುತ್ತಲ್ವಾ, ಅಲ್ಲಿ ಪಾಮ್ ಟ್ರೀ ಬೆಳೆಯುತ್ತೆ. ಸಾಲ್ವಿಂಗ್ ವಾಟರ್ ಪ್ರಾಬ್ಲಮ್, ಅಲ್ಲಿ ತುಂಬಾ ವಾಟರ್ ಪ್ರಾಬ್ಲಮ್ ಇದೆ ಅಲ್ವಾ, ಅದು ಸಾಲ್ವ್ ಮಾಡ್ಬೇಕಂತ ಹೇಳ್ಬಿಟ್ಟು ಗೌರ್ಮೆಂಟ್ ಅವ್ರು ಏನೆಲ್ಲ ಮಾಡಿದ್ದಾರೆ ನೋಡೋಣ. ಡ್ಯೂ ಟು ಲೆಸ್ ರೈನ್ಫಾಲ್ ಇನ್ ಡೆಸರ್ಟ್, ಶಾರ್ಟೇಜ್ ಆಫ್ ವಾಟರ್ ಇಸ್ ಎ ಬಿಗ್ ಪ್ರಾಬ್ಲಮ್. ಅಲ್ಲಿ ರೈನ್ಫಾಲೇ ಆಗಲ್ಲ ರಾಜಸ್ಥಾನ್ ಅಲ್ಲಿ, ಸೊ ಅಲ್ಲಿ ವಾಟರ್ದು ಶಾರ್ಟೇಜ್ ಇದೆ. ದರ್ ಇಸ್ ಅ ಶಾರ್ಟೇಜ್ ಆಫ್ ವಾಟರ್. The state government of Rajasthan has built the Indira Gandhi Canal. ಅಲ್ಲಿರೋ ಜನಗಳ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ಹೇಳ್ಬಿಟ್ಟು the state government of Rajasthan has built Indira Gandhi Canal. The canal gets water from Satluj River and supplied to many parts of Rajasthan. So this Indira Gandhi Canal is built on Satluj River. This canal gets water from Satluj River. Canal means artificial river. People get water for irrigation also. They can grow crops like wheat, bajra, jawar and barley. Life in Great Indian Desert. ಅಲ್ಲಿರೋ ಜನಗಳದ ಲೈಫ್ ಹೇಗಿರುತ್ತೆ? ನೀರಿಲ್ಲದೆ ಮತ್ತೆ ತುಂಬಾ ಬಿಸಿಲಿರುತ್ತೆ, ತುಂಬಾ ಚಳಿ ಇರುತ್ತೆ. ಅಲ್ಲಿ ಜನಗಳು ಲೈಫ್ ಹೇಗಿರುತ್ತೆ ಅಂತ ನೋಡೋಣ. Life of the people living in desert area is very difficult. Many people live a nomadic life. ಅಲ್ಲಿರೋ ಜನಗಳಿಗೆ ಅಲ್ಲಿರಕ್ಕೆ ತುಂಬಾ ಕಷ್ಟ ಆಗುತ್ತೆ. So they lead a nomadic life. Nomads. Nomads ಅಂದ್ರೆ ಯಾರು? nomadic life ಅಂದೆ ಅಲ್ವಾ, ಅದ್ರ ಮೀನಿಂಗ್ ಏನು? Nomads do not have a permanent house and move from one place to another in search of food, water and other means of livelihood. ಅಂದ್ರೆ ಅಲ್ಲಿರೋ ಜನಗಳಿಗೆ ಒಂದು ಪರ್ಮನೆಂಟ್ ಮನೆ ಇರಲ್ಲ. ಅದಕ್ಕೋಸ್ಕರ ಅಲ್ಲಿರೋ ಜನಗಳು ಏನ್ ಮಾಡ್ತಾರೆ, ಒಂದ್ ಕಡೆಯಿಂದ ಬೇರೆ ಕಡೆ, ಅಲ್ಲಿಂದ ಬೇರೆ ಕಡೆ ಹೋಗ್ತಿರ್ತಾರೆ. ವೈ ಡು ದೇ ಗೋ? ದೇ ಗೋ ಇನ್ ಸರ್ಚ್ ಆಫ್ ಫುಡ್ ಅಂಡ್ ಅದರ್ ಥಿಂಗ್ಸ್. So they are called nomads. They are also called banjaras. Nomads ಗೆ ಇನ್ನೊಂದು ಹೆಸರೇನು?
Banjaras. Nomads are also called what? Banjaras. Let us know what kind of clothes men and women wear in desert. Both men and women wear colorful and bright dresses. Men wear dhoti with bright kurta and turban. ಅಂದ್ರೆ ಧೋತಿ ಅಂದ್ರೆ ಲೂಸ್ ಆಗಿರೋ ಪ್ಯಾಂಟು, ಕುರ್ತಾ ಅಂದ್ರೆ ಮೇಲೆ ಇರೋ ಒಂದು ಟಾಪ್ ಉದ್ದವಾಗಿ ಕಾಣಿಸಿದೆ ಅಲ್ವಾ, ಅದಕ್ಕೆ ಕುರ್ತಾ ಅಂತಾರೆ. ಮತ್ತೆ ಟರ್ಬನ್ ಮೇಲೆ ಟೋಪಿ ತರ ಹಾಕೊಂಡಿದಾರಲ್ವಾ, ಅದನ್ನ ಟರ್ಬನ್ ಅಂತ ಹೇಳ್ತಾರೆ. ಸೊ ಮೆನ್ ವೇರ್ ಧೋತಿ ವಿತ್ ಬ್ರೈಟ್ ಕುರ್ತಾ and turban. Women wear colorful ghagra, choli and odini. Colorful ghagra, ghagra ಅಂದ್ರೆ ಸ್ಕರ್ಟ್, ಚೋಲಿ ಅಂದ್ರೆ ಬ್ಲೌಸ್, ಓಡಿನಿ ಅಂದ್ರೆ ದುಪ್ಪಟ್ಟ, ವೇಲ ಅಂತ ಹೇಳ್ತಿರಲ್ವಾ, ಅದಕ್ಕೆ ಓಡಿನಿ ಅಂತ ಹೇಳ್ತಾರೆ. ವಿಮೆನ್ ವೇರ್ ಕಲರ್ಫುಲ್ ಘಾಗ್ರಾ, ಚೋಲಿ and odini. They also wear bangles made of metals in their hands and feet along with a big nose pin. ಅಂದ್ರೆ ಅಲ್ಲಿ ವಿಮೆನ್ ಎಲ್ಲ ಏನ್ ಹಾಕೊಂತಾರೆ, ಬ್ಯಾಂಗಲ್ಸ್ ಹಾಕೊಂಡಿರ್ತಾರೆ. ಆ ಬ್ಯಾಂಗಲ್ ಮೆಟಲ್ ಇಂದ ಮಾಡಿರ್ತಾರೆ. ಐ ಹೋಪ್ ಯು ಕ್ಯಾನ್ ಸಿ ದ ಬ್ಯಾಂಗಲ್ ಶಿ ಇಸ್ ವೇರಿಂಗ್. ಸೊ ಆ ಹುಡುಗಿ ಹಾಕೊಂಡಿದ್ದಾಳಲ್ವಾ ಬ್ಯಾಂಗಲ್ಸ್, ಇಟ್ ಇಸ್ ಮೇಡ್ ಅಪ್ ಆಫ್ ಮೆಟಲ್ ಅಂಡ್ ಫೀಟ್ ಅಲಾಂಗ್ ವಿತ್ ಅ ಬಿಗ್ ನೋಸ್ ಪಿನ್. ಇಲ್ಲೆಲ್ಲ ಕಾಲ್ ಗೆಜ್ಜೆ ಹಾಕ್ತಾರಲ್ವಾ, ಹಂಗೆ ಅಲ್ಲಿ ರಾಜಸ್ಥಾನಲ್ಲಿ ಒಂದು ನೋಸ್ ಪಿನ್ ತರ ಇರುತ್ತೆ, ಅದನ್ನ ಕಾಲ್ಗೆ ಹಾಕೋತಾರ ಅವರೆಲ್ಲ. ಹೌ ಡು ದೇ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್? ಅಲ್ಲಿ ಜನಗಳು ಓಡಾಡ್ಬೇಕಂದ್ರೆ ಏನ್ ಯೂಸ್ ಮಾಡ್ತಾರೆ? ಎ ಕ್ಯಾಮಲ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಯೂಸ್ಫುಲ್ ಅನಿಮಲ್ ಫೌಂಡ್ ಇನ್ ಡೆಸರ್ಟ್. It provides milk, its hair are useful to make cloths and skin to make tents. As you all know that camel can survive without water for many days. So we can find camel there in the desert. So camel is very important and useful animal. It provides milk. Its hairs are useful to make cloths. ಅದರದ್ದು ಕೂದಲಿಂದ ಏನ್ ಮಾಡ್ತಾರೆ, ಅಲ್ಲಿ ಬಟ್ಟೆನ ಮಾಡ್ತಾರೆ. ಅಂಡ್ ಸ್ಕಿನ್ ಟು ಮೇಕ್ ಟೆಂಟ್ಸ್, ಅಂದ್ರೆ ಅದ್ರ ಸ್ಕಿನ್ ನ ಯೂಸ್ ಮಾಡಿ ಟೆಂಟ್ ತರ ಮಾಡ್ತಾರೆ, ಬಿಕಾಸ್ ಇಟ್ ಇಸ್ ವೆರಿ ವಾರ್ಮ್. ಸೊ ಕ್ಯಾಮಲ್ ಇಸ್ ಕಾಲ್ಡ್ ಆಸ್ ಶಿಪ್ ಆಫ್ ಡೆಸರ್ಟ್. ಕ್ಯಾಮಲ್ಗೆ ಏನಂತ ಕರೀತಾರೆ? ಶಿಪ್ ಆಫ್ ದಿ ಡೆಸರ್ಟ್. People in desert rear animals like goat and sheep. Houses in the desert areas have thick walls to keep heat away. ಅಂದ್ರೆ ಅಲ್ಲಿ ಜನಗಳು ಗೋಟ್ ಮತ್ತೆ ಶೀಪ್ನ ಸಾಕೋತಾರೆ. ಅಲ್ಲಿ ಮನೆಗಳಿಗೆ ಗೋಡೆಗಳು, ವಾಲ್ ಇರುತ್ತಲ್ವಾ, ಗೋಡೆಗಳ ವಾಲ್ ಅದು ತುಂಬಾ ದಪ್ಪವಾಗಿರುತ್ತೆ. ಯಾಕಂದ್ರೆ ಟು ಕೀಪ್ ದ ಹೀಟ್ ಅವೇ, ತುಂಬಾ ಬಿಸಿಲಿರುತ್ತಲ್ವಾ, ಮನೆಯಲ್ಲಿ ಸ್ವಲ್ಪ ಕೂಲ್ ಆಗಿರ್ಬೇಕಂತ ಹೇಳ್ಬಿಟ್ಟು ಅವರು ಗೋಡೆಗಳು ಕಟ್ಸಿರ್ತಾರಲ್ವಾ, ತುಂಬಾ ದಪ್ಪವಾಗಿ ಕಟ್ಸಿರ್ತಾರೆ. Houses in the desert areas have thick walls. Wall ಅಂದ್ರೆ ಗೋಡೆ. To keep the heat away. Jaipur is the capital of Rajasthan, which is known as Pink City. ಅಲ್ಲಿ ರಾಜಸ್ಥಾನ್ ಕ್ಯಾಪಿಟಲ್ ಯಾವುದು? ಜೈಪುರ್. ಜೈಪುರ್ನ ಪಿಂಕ್ ಸಿಟಿ ಅಂತಾನು ಕರೀತಾರೆ. The main festivals are Gangor, Tej, Holi, Diwali and Eid. ಅಲ್ಲಿ ಫೆಸ್ಟಿವಲ್ ಯಾವುದು ಮೇನ್ ಫೆಸ್ಟಿವಲ್ ಅಂದ್ರೆ ಅಲ್ಲಿ ಜನಗಳಿಗೆ ಗ್ಯಾಂಗೋರ್, ತೀಜ್, ಹೋಲಿ ಅಂಡ್ ದಿವಾಲಿ. ಮೇನ್ ಲ್ಯಾಂಗ್ವೇಜ್ ಸ್ಪೋಕನ್ ಆರ್ ರಾಜಸ್ಥಾನಿ ಅಂಡ್ ಹಿಂದಿ. ಅಲ್ಲಿ ಜನಗಳು ಏನ್ ಮಾತಾಡ್ತಾರೆ? ರಾಜಸ್ಥಾನಿ ಮತ್ತೆ ಹಿಂದಿನ ಮಾತಾಡ್ತಾರೆ. ರಾಜಸ್ಥಾನ್ ಇಸ್ ಫೇಮಸ್ ಫಾರ್ ಇಟ್ಸ್ ಫೋರ್ಟ್ಸ್ ಅಂಡ್ ಪ್ಯಾಲೇಸಸ್. ನೀವು ರಾಜಸ್ಥಾನದಲ್ಲಿ ಏನ್ ಜಾಸ್ತಿ ನೋಡ್ಬೋದು? ಫೋರ್ಟ್ ಅಂಡ್ ಪ್ಯಾಲೇಸ್, ಅರಮನೆಗಳನ್ನ ಜಾಸ್ತಿ ನೋಡ್ಬೋದು. ಉದಯ್ಪುರ್, ಜೈಪುರ್, ಜೋಧ್ಪುರ್, ಅಜ್ಮೇರ್, ಕೋಟಾ, ಅಲ್ವರ್, ಬಿಕಾನೇರ್, etc. are some tourist places. A big, dry and flat area covered with loose sand is called a desert. The Great Indian Desert is also called Thar Desert. The Thar Desert extends from the Rann of Kutch in Gujarat to the border of Haryana.
The Aravalli Hills divides Rajasthan into two distinct landforms. At some places, there are small hills of sand called sand dunes. When strong wind blows, these sand dunes tend to shift. These strong winds are called dust storms. These dust storms cause further damage to the soil by flowing away the topmost fertile soil. This is called soil erosion. A desert has extreme temperature, extremely hot in the day, extremely cold at night. Hot and dry wind blows here. River Luni flows through the region. In some places, underground water comes on the surface in the form of spring. Such places are known as oases. The plants grown are cactus, kikar, and date palms. In order to solve the problem of water, the state government of Rajasthan has built the Indira Gandhi Canal. The canal gets water from Satluj River. The people in the desert lead nomadic life. Nomads. Nomads are the people who do not have permanent house. They move from one place to another in search of food, water, and other livelihood. Nomads are also called banjaras. Men wear dhoti with bright kurta and turban. Women wear colorful ghagra, choli, and odhani. They also wear bangles made of metals in their hands and feet along with a big nose pin. A camel is very important and useful animal found in desert. It provides milk. Its hairs are used to make cloths and skin to make tents. The camel is called ship of the desert as it can stay without water for many days. Capital of Rajasthan is Jaipur. It is also known as Pink City. Main festivals celebrated are Tej, Holi, Diwali, Gangaur and Eid. Main language spoken are Rajasthani and Hindi. Rajasthan state is famous for its many old forts and palaces. Udaipur, Jaipur, Jodhpur, Ajmer, Kota, Alwar, Bikaner, etc. are some famous tourist places. The Thar Desert occupies an area of about 2 lakh square kilometer. Thank you, students.